ಹಲೋ ನಮಸ್ಕಾರ. ಕೇರಳದಲ್ಲಿ UDF ಸುಮಾರು 102 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿದೆ. ಕೇರಳದಲ್ಲಿ ಒಂದು ಸಂಪ್ರದಾಯ ಇದೆ. ನೀವೆಷ್ಟೇ ಚೆನ್ನಾಗಿ ಅಧಿಕಾರವನ್ನು ನಡೆಸಿ, ಆಡಳಿತವನ್ನು ನಡೆಸಿ, 5 ವರ್ಷ ನಿಮಗೆ, 5 ವರ್ಷ ಅವರಿಗೆ ಕಂಟಿನ್ಯೂ ನಿಮಗೆ ಅಧಿಕಾರವನ್ನು ಕೊಟ್ಟರೆ ನೀವು ಕೈಗೆ ಸಿಗಲ್ಲ. ನೀವು ಭ್ರಷ್ಟಾಚಾರಗಳನ್ನು ಮಾಡಿ ಎಲ್ಲವನ್ನು ಹಾಳು ಮಾಡಾಕ್ತೀರಿ. ಹಾಗಾಗಿ ಒಂದೊಂದು ಅವಧಿಗೆ ಅವಕಾಶ ಕೊಡ್ತೀವಿ, ಕೊಟ್ಟಂಥ ಅವಧಿಯಲ್ಲಿ ನೆಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ರಪ್ಪ ಅನ್ನುವಂಥ ಮಾನಸಿಕತೆ ಕೇರಳದಲ್ಲಿರೋದು. ಕೇರಳ ಪಾಲಿಟಿಕ್ಸ್ನ ಸಂಪ್ರದಾಯವೇ ಹೀಗಿದೆ. ಆದರೆ ಅದು ಸುಳ್ಳು ಮಾಡಿದ್ದು ಕಳೆದ 2 ಚುನಾವಣೆ. ಕಮ್ಯುನಿಸ್ಟ್ LDF ನೇತೃತ್ವದ ಸರ್ಕಾರ 10 ವರ್ಷ, ಕಳೆದ 10 ವರ್ಷ ಕೇರಳವನ್ನು ಆಳ್ತು. ಇವತ್ತು UDF ಗೆದ್ದಿದೆ. ಕೇರಳದಲ್ಲಿ LDF ಅಧಿಕಾರವನ್ನು ಕಳ್ಕೊಂಡಿದೆ. ಇಡೀ ದೇಶದಲ್ಲಿ ಕಳೆದ 50 ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಮ್ಯುನಿಸ್ಟ್ ಸರ್ಕಾರವೇ ಇಲ್ಲದ ಭಾರತ ಇವತ್ತು ನಮ್ಮ ಕಣ್ಮುಂದಿದೆ. ಕಮ್ಯುನಿಸ್ಟ್ ಆಡಳಿತನೇ ಇಲ್ಲ ಎಲ್ಲೂ. ಮೇಲೆ ಉತ್ತರ ಭಾಗದಲ್ಲಿ, ಈಶಾನ್ಯ ಭಾಗದಲ್ಲಿ ಎಲ್ಲ ಮುಗಿದೋಗಿದೆ. ಅಲ್ಲೆಲ್ಲ BJP ಆವರಿಸ್ಕೊಂಡಿದೆ. ಇನ್ನು ಕೆಳಗಡೆ ಒಂದಿತ್ತು ಸ್ಟ್ರಾಂಗ್ ಆಗಿ, ಅದು ಆಡಳಿತ ವಿರೋಧಿ ಅಲೆ ಇನ್ನಿತರೆ ಕಾರಣದಿಂದ LDF ಈ ಸಲ ಅಧಿಕಾರವನ್ನು ಕಳ್ಕೊಂಡಿದೆ. ಭಾಳ ದೊಡ್ಡ ಕ್ರಾಂತಿ ಏನೂ ಅಲ್ಲ. ಕೇರಳದ ಸಂಪ್ರದಾಯ ಆಗಿದೆ. ಆ ಲೆಕ್ಕದಲ್ಲಿ ಕಳೆದ 2 ಬಾರಿ ಅಧಿಕಾರವನ್ನು ಕೇರಳದಲ್ಲಿ ನಡೆಸಿದಂಥ LDF ಗ್ರೇಟ್ ಅಷ್ಟೇ. ಪಿಣರಾಯಿ ವಿಜಯನ್ ನಾವು ಕಂಡಂಥ ಅತ್ಯಂತ ಸೂಪರ್ CM, ನೋ ಡೌಟ್. ಪಿಣರಾಯಿ ವಿಜಯನ್ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಕೇರಳದ ಜನತೆ ಕೂಡ ಪಿಣರಾಯಿ ವಿಜಯ್ ಅವರನ್ನು ಸದಾ ಸ್ಮರಿಸ್ತಾರೆ. ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಇವತ್ತು ಕೇರಳದಲ್ಲಿ UDF ಬಂತು, ಏನು ಸಂಭ್ರಮ ಏನೂ ಇಲ್ಲ. LDF ಸೋತಿದ್ದಕ್ಕೆ ನಾವೇನು ಖುಷಿ ಪಡೋ ವಿಚಾರನೂ ಅಲ್ಲ. LDF ಮತ್ತು UDF ಕೇರಳದ ಮಟ್ಟಿಗೆ ಒಂದೊಳ್ಳೆ ಅಧಿಕಾರವನ್ನು, ಆಡಳಿತವನ್ನು ನಡೆಸಿಕೊಂಡು ಬಂದಿರುವಂಥ ಪಕ್ಷಗಳು, ರಾಜಕೀಯ ಪಕ್ಷಗಳು. ಹಾಗಾಗಿ ಅಲ್ಲಿ UDF ಗೆದ್ದಿದೆ, LDF ಸೋತಿದೆ. ಇಷ್ಟು ಮಾತ್ರ ಮಾತಾಡೋಣ. UDF ಗೆದ್ದಿದ್ದಕ್ಕೆ ಸಂಭ್ರಮ ಆಗಲಿ, LDF ಸೋತಿದ್ದಕ್ಕೆ ದುಃಖವಾಗಲಿ ಏನೂ ಇಲ್ಲ. ಅಲ್ಲೊಂದು ಸಂಪ್ರದಾಯ ನಡೀತಾ ಇದೆ. ಆ ಪ್ರಕಾರವಾಗಿ ಎಲ್ಲ ನಡ್ಕೊಂಡು ಹೋಗಿದೆ. ಇವತ್ತು UDF ನೇತೃತ್ವದ ಸರ್ಕಾರ ಅಲ್ಲಿ ಅಧಿಕಾರ ನಡೆಸ್ತಿದೆ ಅನ್ನುವಂಥ ವಾಸ್ತವ ಮಾತ್ರ ಅರ್ಥ ಮಾಡಿಕೊಂಡು ಕೇರಳದ ಜನರ ಪ್ರಜ್ಞಾವಂತಿಕೆ BJPಯನ್ನು ಧಿಕ್ಕರಿಸಿ ನಿಂತಿದ್ದಾರೆ. 3 ಸೀಟ್ ಗೆದ್ದಿದೆ BJPಯಲ್ಲಿ. ಅದು ಕೂಡ ಒಂದಿಷ್ಟು ಹೊಂದಾಣಿಕೆಯ ಸಮಸ್ಯೆಯ ಕಾರಣಕ್ಕೆ. UDF ಮತ್ತು LDF ಅಭ್ಯರ್ಥಿಗಳು ತೆಗೆದುಕೊಂಡಂತಹ ಮತದ ಪ್ರಮಾಣ ತಗೊಂಡಾಗ 2-3 ಸಾವಿರ ಅಂತರದಿಂದ ಕೆಲವು ಕಡೆ, ಒಂದು ಕಡೆ ಕೇವಲ 300 ಓಟಿಂದ BJP ಗೆದ್ದಿದೆ ಅಲ್ಲಿ. ಹಾಗಾಗಿ ತಮಿಳುನಾಡು, ಕೇರಳದ ಮಟ್ಟಿಗೆ BJP ಅಷ್ಟು ಈಸಿ ಅಲ್ಲ. ಅಲ್ಲಿನ ಸಿದ್ಧಾಂತ ಅಷ್ಟು ಗಟ್ಟಿಯಾಗಿದೆ. ಅದೇನೇ ಹರಸಾಹಸ ಪಟ್ಟರು ಅಲ್ಲಿ ಕಷ್ಟ. ಉತ್ತರ ಭಾಗದಲ್ಲಿ ಮಾತ್ರ BJPಯ ಅಲೆ ಬಲೆ ಸೆಲೆ ಎಲ್ಲ ಇದೆ. ಸೌತಲ್ಲಿ BJPದು ಕಷ್ಟ. ಕರ್ನಾಟಕದಲ್ಲಿ ಮಾತ್ರ ಒಂದಿಷ್ಟು ಅವಕಾಶ ಇರೋದು ಅದಕ್ಕೆ, ಅದು ಕೂಡ ಅಲಯನ್ಸ್ ಅವಕಾಶ. ಈ ಥರನೇ ಕಾಂಗ್ರೆಸ್ಸು ಇಲ್ಲಿ ಅಧಿಕಾರ ನಡೆಸ್ತಾ ಹೋದರೆ ಮುಂದೆ ಅವರು ಬಂದರೂ ಹೇಳೋಕ್ಕಾಗಲ್ಲ. ಸೌತ್ ಇಂಡಿಯಾದಲ್ಲಿ ಏನಾದರೂ ಭರ್ಜರಿಯಾಗಿ ಗೇಟ್ ಓಪನ್ ಮಾಡಿದ್ರೆ, ಬಾಗಿಲು ತೆರೆದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಕೇರಳದಲ್ಲಿ UDF ಕಾಂಗ್ರೆಸ್ ಮೈತ್ರಿ 102, LDF 35, NDA ಮೈತ್ರಿಕೂಟ 3 ಸ್ಥಾನಗಳನ್ನು ಗೆದ್ದಿದೆ. ಅಲ್ಲಿಗೆ ಸತತ 2 ಬಾರಿ ಅಧಿಕಾರ ನಡೆಸಿದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಹ್ಯಾಟ್ರಿಕ್ ಕನಸು ಭಗ್ನಗೊಂಡಿದೆ. ಸ್ವತಃ ವಿಜಯನ್ ಅವರು ತಮ್ಮ ಭದ್ರಕೋಟೆಯಾದ ಧರ್ಮಡಂ ಕ್ಷೇತ್ರದಲ್ಲಿ ಆರಂಭದಲ್ಲಿ ಹಿನ್ನಡೆ ಅನುಭವಿಸಿದ್ರು. ಆಮೇಲೆ ಅಲ್ಪ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಆಗಲೇ ಹೇಳ್ದಂಗೆ BJP 3 ಸ್ಥಾನಗಳನ್ನು ಜಯಗಳಿಸಿದೆ. ನೇಮಂ, ಕಳಕೂಟಂ ಮತ್ತು ಚಾತನ್ನೂರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಪಿಣರಾಯಿ ವಿಜಯನ್ ಸಂಪುಟದ 13 ಸಚಿವರು ಈ ಚುನಾವಣೆ ಸೋಲು ಅನುಭವಿಸಿದ್ದಾರೆ. ಭಾಳ ಆಶ್ಚರ್ಯ ಅಂದರೆ ಆರೋಗ್ಯ ಸಚಿವೆ, ಈ ದೇಶದ ಮಟ್ಟಿಗೆ ದೊಡ್ಡ ಸೌಂಡನ್ನೇ ಮಾಡಿದಂಥ ವೀಣಾ ಜಾರ್ಜ್ ಅವರ ಸೋಲು ಎಡರಂಗಕ್ಕೆ ದೊಡ್ಡ ಆಘಾತವನ್ನು ನೀಡಿದೆ. ಮೊದಲು ಹೇಳಿದಾಗೆ ಕೇರಳದ ಜನ ಸಾಮಾನ್ಯವಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಾಯಿಸ್ತಾರೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮಲಬಾರ್ ಭಾಗದಲ್ಲಿ 22 ಸ್ಥಾನಗಳನ್ನು ಗೆಲ್ಲುವ ಮೂಲಕ UDFಗೆ ದೊಡ್ಡ ಶಕ್ತಿಯಾಗಿ ನಿಂತಿದೆ. ಬೆಲೆ ಏರಿಕೆ ಮತ್ತು ಸರ್ಕಾರದ ಮೇಲಿನ ಕೆಲವು ಭ್ರಷ್ಟಾಚಾರದ ಆರೋಪಗಳು UDF ಪರವಾಗಿ ಮತಗಳು ಬೀಳಲು ಕಾರಣ ಆಗಿದೆ. ಸುಮಾರು 11 ಜನ ಮಹಿಳಾ ಶಾಸಕರು ಈ ಸಲ ಆಯ್ಕೆಯಾಗಿತ್ತು. ಅದೊಂದು ವಿಶೇಷ. ಅದೇನೇ ಇದ್ದರೂ ಕೂಡ LDF ಒಂದೊಳ್ಳೆ ಅಧಿಕಾರವನ್ನು, ಆಡಳಿತವನ್ನು ನಡೆಸಿ ನಿರ್ಗಮಿಸಿದೆ ಅಂತಷ್ಟೇ ಹೇಳ್ಬೋದು. ಮಿಕ್ಕಿದ್ದು UDF ಏನು ಮಾಡುತ್ತೆ ಅಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಉನ್ನತ ಮಟ್ಟದಲ್ಲಿರುವ ಕೇರಳ ಇವರಿಬ್ಬರ ಅಧಿಕಾರದಲ್ಲಿ, ಅಂದರೆ ಆಡಳಿತದಲ್ಲಿ ಅದ್ಭುತವಾಗಂತೂ ಇದ್ದೇ ಇರ್ತದೆ. ಕೋಮುವಾದಿ ಶಕ್ತಿಗಳಿಗಿರೋ ಅವಕಾಶವನ್ನು ನೀಡಲ್ಲ, ಬಿಟ್ಕೊಡೋದಿಲ್ಲ. ನಮಸ್ಕಾರ.